ಆ ಕಾಡಿನಲ್ಲಿ ವಿಶ್ವಾಮಿತ್ರರ ಯಜ್ಞ ರಕ್ಷಣೆಗೆ ಅಂತ ಹೊರಟಾಗ ಅಟವ್ಯಾಂ ತಾಟಕಾಂ ಹತ್ವಾ, ಒಬ್ಬ ತಾಟಿಕ ಅಂತ ಒಬ್ಬ ದೊಡ್ಡ ರಾಕ್ಷಸಿ, ಆ ದುಷ್ಟಳನ್ನು ಪರಮಾತ್ಮ ಸಂಹಾರ ಮಾಡುತ್ತಾನೆ. ಈ ವಿಷಯದಲ್ಲಿಯೂ ಕೂಡ ಶಾಸ್ತ್ರ ಕೆಲವು ಅಪೂರ್ವ ವಿಚಾರವನ್ನು ಹೇಳುತ್ತದೆ. ನಮ್ಮಲ್ಲಿ ರಾಮದೇವರ ಬಗ್ಗೆ ಕೆಲವು ದುಷ್ಟ ಮಾತುಗಳನ್ನು ಆಡುತ್ತಿದೆ. ರಾಮದೇವರು ಸ್ತ್ರೀ ಹತ್ಯೆಯನ್ನು ಮಾಡಿದ, ಇದು ತಪ್ಪು ಅಂತ. ಆದರೆ ಆಚಾರ್ಯರು ಈ ವಿಷಯದಲ್ಲೆಲ್ಲ ನಿರ್ಣಯವನ್ನು ಕೊಡ್ತಾರೆ. ಸ್ತ್ರೀ ಹತ್ಯೆ ಅನ್ನೋದು ಶಾಸ್ತ್ರ ನಿಷಿದ್ಧ. ಶಾಸ್ತ್ರದಲ್ಲಿ ಸ್ತ್ರೀಯರು ತಪ್ಪು ಮಾಡಿದ ಧರ್ಮಶಾಸ್ತ್ರಗಳಲ್ಲಿ ಬರ್ತದೆ. ಸ್ತ್ರೀ ತಪ್ಪು ಮಾಡಿದರೂ ಕೂಡ ಹನನ ರೂಪವಾದ ಶಿಕ್ಷೆ ಕೊಡುವ ಅಧಿಕಾರ ಯಾರಿಗೂ ಇಲ್ಲ. ಅವಳಿಗೆ ಬೇರೆ ಬೇರೆ ರೀತಿ ಸಣ್ಣದಾದ ಶಿಕ್ಷೆಯನ್ನು ಕೊಡುವಂಥದ್ದಿದೆ. ಅದು ರಾಮದೇವರು ಆ ಕಾಡಿನಲ್ಲಿ ದುಷ್ಟಳ ತಾಟಕೆಯನ್ನು ಸಂಹಾರ ಮಾಡಿಬಿಟ್ಟ. ಇದು ಸರಿಯಾ ಅಂತ. ಅದಕ್ಕೆ ಆಚಾರ್ಯ ನಿರ್ಣಯವನ್ನು ಕೊಡ್ತಾರೆ. ಮೇಲ್ನೋಟಕ್ಕೆ ನೀವು ಬರೀ ಸ್ತ್ರೀ ಅಂತ ನೋಡ್ತಾ ಇದ್ದೀರಿ, ಆದರೆ ಅವಳು ಮಾಡಿದ್ದು ರಾಕ್ಷಸಿ ಪ್ರವೃತ್ತಿ. ಶಾಸ್ತ್ರ ಹೇಳಿದ್ದು ಸ್ತ್ರೀಯರಿಗೆ ಹನನ ಮಾಡಬೇಡಿ ಅಂತ, ವಿನಃ ರಾಕ್ಷಸರನ್ನು ಸಂಹಾರ ಮಾಡಬೇಡಿ ಅಂತ ಹೇಳಿಲ್ಲ. ಅವಳು ರಾಕ್ಷಸ ಪ್ರವೃತ್ತಿಯನ್ನು ಮಾಡ್ತಾ ದೇವತೆಗಳ ವರವನ್ನು ಪಡೆದು ಅವಧ್ಯಳಾಗಿ ಅನೇಕ ಯಜ್ಞಯಾಗಾದಿಗಳಿಗೆ ವಿಘ್ನವನ್ನು ಮಾಡ್ತಾ ಇದ್ರು. ಕ್ಷತ್ರಿಯನಾದವನಿಗೆ ಯಜ್ಞಯಾಗಾದಿಗಳನ್ನು ಸಾಂಗವಾಗಿ ನಡೆಸಬೇಕಾದ ಅವನ ಕರ್ತವ್ಯ. ಹಾಗಾಗಿ ಆ ಯಜ್ಞಕ್ಕೆ ವಿಘ್ನವನ್ನು ಮಾಡತಕ್ಕ ತಾಟಕೆಯನ್ನು ರಾಮದೇವರು ಸಂಹಾರ ಮಾಡಿದ್ದಾನೆ. ಅದೇ ರೀತಿ ಮುಂದೆಯೂ ಬರ್ತದೆ. ರಾಮದೇವರ ಪಟ್ಟಾಭಿಷೇಕ ಎಲ್ಲ ಆಗಿ ಉತ್ತರಕಾಂಡದಲ್ಲಾಗುವಾಗ ಶಂಭೂಕ ಅಂತ ಅವನೊಬ್ಬ ಶೂದ್ರ ತಪಸ್ವಿ, ಅವನನ್ನು ರಾಮದೇವರು ಸಂಹಾರ ಮಾಡ್ತಾನೆ. ಇದನ್ನು ಅನೇಕ ಜನರು ಆಡಿಕೊಳ್ತಾರೆ. ರಾಮ ಶೂದ್ರನನ್ನು ಕೊಂದ, ರಾಮ ಶೂದ್ರ ವಿರೋಧಿ ಅಂತೆಲ್ಲ. ಇದು ಕೂಡ ತಪ್ಪು. ಆಚಾರ್ಯರೆಲ್ಲ ನಿರ್ಣಯವನ್ನು ಕೊಟ್ಟಿದ್ದಾರೆ. ಅದು ರಾಮಾಯಣದಲ್ಲಿಯೂ ಇದೆ. ಆ ವ್ಯಕ್ತಿ ಲೋಕಕಂಟಕವಾಗಿ ತಪಸ್ಸು ಮಾಡ್ತಾ ಇದ್ದ. ನೋಡಿ, ಇಂಥವರು ರಾಮದೇವರು ಸಂಹಾರ ಮಾಡಿದ್ದು ಯಾರನ್ನ ಅಂದರೆ ಲೋಕಕ್ಕೆ ಕಂಟಕರನ್ನೇ ವಿನಃ ಇವನು ಬ್ರಾಹ್ಮಣ, ಇವನು ಶೂದ್ರ, ಇವನು ಅಂಥವನು ಇಂಥವನು ಅಂತ ಜಾತಿಯನ್ನೋ ಲಿಂಗವನ್ನೋ ಪರಿಶೀಲನೆ ಮಾಡಲಿಲ್ಲ. ಇದು ನಮ್ಮಲ್ಲಿರಬೇಕಾದಂತಹ ಗುಣ. ಯಾಕೆ ನಾವು ಮಾತಿದ್ರೆ ಎಲ್ಲರೂ ಹೇಳ್ತಾರೆ, ಬುದ್ಧಿಜೀವಿಗಳು, ನಾವು ಜಾತಿ ಮತ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಬಾಯಿಂದ ಹೇಳ್ತಾರೆ. ತಾವು ಬೇಕಾದಷ್ಟು ಜಾತಿ ವಿಭಾಗಗಳನ್ನು ಮಾಡುತ್ತಾರೆ. ಅದು ರಾಮದೇವರು ಜಾತಿ ವಿಭಾಗ ಮಾಡಿ ಯಾರಿಗೂ ಅನ್ಯಾಯವನ್ನು ಮಾಡಲಿಲ್ಲ. ಬದಲಾಗಿ ಎಲ್ಲಿ ದುಷ್ಟತನ ಇದೆ ಆ ದುಷ್ಟತನವನ್ನು ಹಿಂದಕ್ಕೆ ಸರಿಸಿದ್ದಾನೆ, ಸಂಹಾರವನ್ನು ಮಾಡಿದ್ದಾನೆ. ಸಾಂಗವಾಗಿ ಯಜ್ಞವನ್ನು ನಡೆದಿದೆ. ವಿಧೂಯ ಯಜ್ಞ ವಿಘ್ನಾಶ್ಚ ವಿದೇಹ ವಿಷಯಂ ಯಯೌ. ಯಜ್ಞಕ್ಕೆ ವಿಘ್ನವಾಗತಕ್ಕ ಎಲ್ಲ ದುಷ್ಟತನವನ್ನು ಪರಿಹಾರ ಮಾಡಿ ಚೆನ್ನಾಗಿ ಯಜ್ಞ ಆಗುವಂತೆ ಮಾಡಿದ ಪರಮಾತ್ಮ. ನೋಡಿ, ದೇವರ ಒಂದು ಗುಣ ಎಂಥದ್ದು ಅಂದರೆ ಆ ಯಜ್ಞವನ್ನು ತಾನೇ ಸ್ವೀಕಾರ ಮಾಡ್ತಾನೆ ದೇವರು, ಜೊತೆಗೆ ಅದರ ರಕ್ಷಣೆಯನ್ನು ತಾನೇ ಮಾಡುತ್ತಾನೆ. ಇದು ಕೇವಲ ವಿಶ್ವಾಮಿತ್ರ ಋಷಿಗಳು ಮಾಡಿದ ಯಜ್ಞ ಮಾತ್ರ ಅಲ್ಲ. ನಾವು ಪ್ರತಿಕ್ಷಣ ಬೇರೆ ಬೇರೆ ಯಜ್ಞಗಳನ್ನು ಮಾಡ್ತೇವೆ. ಕುಳಿತು ಉಪನ್ಯಾಸ ಶ್ರವಣ ಮಾಡ್ತೇವೆ, ಅದೊಂದು ಯಜ್ಞ. ಕುಳಿತು ಊಟ ಮಾಡ್ತೇವೆ, ವೈಶ್ವಾನರ ಯಜ್ಞ, ಪ್ರತಿಯೊಂದು ಯಜ್ಞ. ಈ ಯಜ್ಞವೆಲ್ಲ ಮಾಡುವಾಗ ರಾಮದೇವರು ನಮ್ಮ ಜೊತೆಗೆ ಇರ್ತಾರೆ. ನಮಗದು ಗೊತ್ತಿಲ್ಲ. ಯಾಕೆಂದರೆ ಊಟ ಮಾಡುವಾಗಲೂ ಯಾವ ರೂಪದಿಂದ ಮೃತ್ಯು ಬರಬಹುದು, ಯಾವ ರೂಪದಿಂದ ಬೇರೆ ಬೇರೆ ದುಷ್ಟಶಕ್ತಿಗಳು ಒಂದು ಬಾಧೆ ಕೊಡಬಹುದು. ಆ ಯಾವ ಬಾಧೆಯಾಗದಂತೆ ಸಾಂಗವಾಗಿ ಊಟ ಮುಗಿಯುವಂತೆ ದೇವರ ಅನುಗ್ರಹ ಮಾಡಿದರೆ ಊಟ ಆಗ್ತದೆ, ಇಲ್ಲದ್ರೆ ಊಟ ಆಗುವುದಿಲ್ಲ. ನೋಡಿ, ಒಂದು ಊಟದಲ್ಲಿ ಈ ಸ್ಥಿತಿ ಇದೆ ನಮ್ಮದು. ಮನೆ ಕಟ್ಟುವುದಿರ್ಬೋದು, ಅಥವಾ ಉಪನಯನ ಮಾಡುವುದಿರ್ಬೋದು, ಯಾವುದೇ ಒಂದು ಸತ್ಕರ್ಮ ಮಾಡುವುದಿರ್ಬೋದು, ಅದಕ್ಕೆ 108 ವಿಘ್ನಗಳು ಬರ್ತದೆ. ಕಲಿಕಾಲ ಇದು. ಶ್ರೇಯಾಂಸಿ ಬಹು ವಿಘ್ನಾನಿ ಅಂತ ದುಷ್ಟಶಕ್ತಿಗಳು ಕಾಯ್ತಾ ಇರ್ತದೆ ವಿಘ್ನವನ್ನು ಮಾಡಲಿಕ್ಕೆ. ಆ ವಿಘ್ನ ಬಾರದಂತೆ ಪರಮಾತ್ಮ ಬೇರೆ ಬೇರೆ ರೂಪಗಳಿಂದ ನಮಗೆ ಕಾಣದೆ ರಕ್ಷಣೆ ಮಾಡ್ತಾ ಇರ್ತಾನೆ. ಹಾಗಾಗಿ ಆ ಪರಮಾತ್ಮ ರಕ್ಷಣೆ ಮಾಡಿದ್ದಕ್ಕೆ ಎಲ್ಲ ಯಜ್ಞಗಳು ಸಾಂಗವಾಗಿ ನಡೀತದೆ. ಇಂತಹ ರಾಮದೇವರು ಜನಕರಾಜನ ಆಸ್ಥಾನಕ್ಕೆ ಹೋಗ್ತಾರೆ. ವಿಶ್ವಾಮಿತ್ರರು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಧನುಸ್ಸನ್ನು ಇಟ್ಟಿರ್ತಾರೆ. ಆ ಧನುಸ್ಸನ್ನು ಯಾರು ಬಂಧಿಸಿ ಅದನ್ನು ಹಗ್ಗ ಕಟ್ಟಿ ಅದನ್ನು ಯಾರು ಚೆನ್ನಾಗಿ ಅದನ್ನು ನಿಗ್ರಹ ಮಾಡಲಿಕ್ಕೆ ಸಮರ್ಥರಾಗ್ತಾರೋ ಅಂಥವರಿಗೆ ಜಾನಕಿಯನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಜನಕರಾಜ ತಾನು ಸಂಕಲ್ಪ ಮಾಡಿಕೊಂಡಿರ್ತಾನೆ. ಎಲ್ಲ ರಾಜರು ಬಂದಿರ್ತಾರೆ, ಬೇರೆ ಬೇರೆ ರಾಜಕುಮಾರರು. ಪ್ರತಿಯೊಬ್ಬರು ಆ ಧನುಸ್ಸನ್ನು ಎತ್ತುವ ಪ್ರಯತ್ನ ಮಾಡುತ್ತಾರೆ. ಯಾರ ಕೈಯಿಂದಲೂ ಆಗುವುದಿಲ್ಲ. ಆಗ ವಿಶ್ವಾಮಿತ್ರ ಋಷಿಗಳು ಹೇಳ್ತಾರೆ, ರಾಮಚಂದ್ರ, ನೀನು ಆ ಕಾರ್ಯವನ್ನು ಮಾಡಿ ಸೀತಾದೇವಿಯನ್ನು ಮದುವೆ ಮಾಡಿಕೊಳ್ಳಬೇಕು ಅಂತ. ಆಯಿತು ಅಂತ ಆಗ ರಾಮಚಂದ್ರ ದೇವರು ಹೋಗಿ ಆ ಧನುಸ್ಸಿಗೆ ಹಗ್ಗವನ್ನು ಕಟ್ಟಿ ಅದನ್ನು ಬಂಧನವನ್ನು ಅದನ್ನು ಕಟ್ಟಿದ್ದಾರೆ. ಅದು ತಕ್ಷಣ ತುಂಡಾಗಿ ಹೋಗ್ತದೆ. ಅಷ್ಟು ರಾಮದೇವರ ಸಾಮರ್ಥ್ಯ. ಹೀಗೆ ರಾಮದೇವರು ಆ ಶಿವಧನುಸ್ಸನ್ನು ಹಗ್ಗ ಕಟ್ಟಿ ಬಂಧಿಸಿರತಕ್ಕಂತಹ ವಿಚಾರವನ್ನು ರಾಮಾಯಣ ವರ್ಣನೆ ಮಾಡುತ್ತದೆ. ಅದಾದ ಮೇಲೆ ಸೀತಾದೇವಿ ಬಂದು ರಾಮದೇವರ ಕೊರಳಿನಲ್ಲಿ ಅತ್ಯಂತ ಸುಂದರವಾದ ನಿರ್ಮಲವಾದ ಮಾಲೆಯನ್ನು ಹಾಕ್ತಾರೆ. ಇದು ಸ್ವಯಂವರ ಅಂತ ಕರೀತಾರೆ. ಕ್ಷತ್ರಿಯ ಜಾತಿಯಲ್ಲಿರ್ತಕ್ಕ ಕ್ರಮ. ಸ್ವಯಂವರವಾದ ಮೇಲೆ ಆ ಹುಡುಗನ ತಂದೆ ತಾಯಿ ಹುಡುಗಿಯ ತಂದೆ ತಾಯಿ ಮಾತುಕತೆ ಮಾಡಿ ವಿವಾಹವನ್ನು ಮಾಡುವಂಥದ್ದು. ಹಾಗಾಗಿ ಜನಕರಾಜ ತನ್ನ ಮಂತ್ರಿಗಳನ್ನು ಪುರೋಹಿತರನ್ನು ಕಳುಹಿಸಿ ದಶರಥ ರಾಜನನ್ನು ಕರೆಯಿಸಿಕೊಂಡು ವೈಭವದಲ್ಲಿ ಮದುವೆಯನ್ನು ಮಾಡುತ್ತಾರೆ. ಭಾರಿ ಅದ್ಭುತವಾದಂತಹ ಮದುವೆ ನಡೀತದೆ. ರಾಮ ಸೀತೆಯರ ಕಲ್ಯಾಣ ಮಹೋತ್ಸವ. ದೇವತೆಗಳು ಬಂದಿರ್ತಾರೆ. ಬ್ರಹ್ಮ ದೇವತೆಗಳು ಬಂದು ಆ ರಾಮ ಸೀತೆಯರ ಕಲ್ಯಾಣವನ್ನು ನೋಡಿ ಆನಂದದಿಂದ ಪರಮಾತ್ಮನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡುತ್ತಾರೆ. ಆನಂತರ ರಾಮದೇವರು, ಸೀತಾದೇವಿ, ದಶರಥ ರಾಜ ಎಲ್ಲರೂ, ಲಕ್ಷ್ಮಣಾದಿಗಳೆಲ್ಲರೂ ಒಟ್ಟಿಗೆ ಹೊರಟಿರ್ತಾರೆ ಅಯೋಧ್ಯೆಗೆ. ಪರಶುರಾಮ ದೇವರು ಬರ್ತಾರೆ.
ಈ ಪ್ರಸಂಗ ರಾಮಾಯಣದಲ್ಲಿಯೂ ಇದೆ. ಅಲ್ಲಿ ಆ ಪ್ರಸಂಗವನ್ನು ನೋಡಿದರೆ ಹೇಗಿದೆ ಅಂದರೆ, ಪರಶುರಾಮದೇವರಿಗೂ ರಾಮದೇವರಿಗೂ ಮಾತುಕತೆ ನಡೀತದೆ, ಯುದ್ಧವಾಗ್ತದೆ. ಯುದ್ಧವಾದಾಗ ಪರಶುರಾಮದೇವರು ಸೋತು ಹೋಗ್ತಾರೆ, ರಾಮದೇವರು ಗೆಲ್ತಾರೆ. ಇದರಿಂದ ಜನಗಳಿಗೆ ಏನೊಂದು ಭಾವನೆ ಏನಂದರೆ, ಪರಶುರಾಮದೇವರಿಗಿಂತ ರಾಮ ಬಲಿಷ್ಠ. ಅಂದರೆ ದೇವರ ರೂಪಗಳಲ್ಲಿ ಭೇದ ಜ್ಞಾನ ಬರಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ನಿರ್ಣಯವನ್ನು ಕೊಡ್ತಾರೆ, ಇದನ್ನು ದೇವರು ಹಾಗೆ ತೋರಿಸಿದ್ದು ಅಂತ. ಯಾಕೆಂದರೆ ಅತುಲ ಅಂತ ಒಬ್ಬ ರಾಕ್ಷಸ ಇದ್ದಂತೆ. ಆ ದೈತ್ಯ ದೇವತೆಗಳನ್ನು ಕುರಿತು ತಪಸ್ಸು ಮಾಡಿ ವರ ಪಡೆದುಕೊಂಡು ಬಿಟ್ಟಿದ್ದ. ನೋಡಿ ಎಂತೆಂಥ ರಾಕ್ಷಸರಿದ್ದರು ಅಂತಂದರೆ, ಅವ್ರು ಇವತ್ತಿನ ಈ ನಮ್ಮ ಇಂಟರ್ನೆಟ್ ಯುಗ ಇದಲ್ಲ, ಆ ರೀತಿಯ ಸಂಶೋಧಕರಿದ್ರು ಅವರೆಲ್ಲ. ನೋಡಿ ಆ ಅತುಲ ರಾಕ್ಷಸ ಹೇಗಿದ್ದ ಅಂದರೆ, ಅವನು ವರ ಏನು ಪಡ್ಕೊಂಡಿದ್ದ ಅಂದರೆ, ಲೋಕದಲ್ಲ ಯಾರ್ಯಾರು ಏನೇನು ತಪಸ್ಸು ಮಾಡ್ತಾರೆ ಅದೆಲ್ಲ ಫಲ ನನಗೆ ಬರಬೇಕು ಅಂದ್ಕೊಂಡ್ಬಿಟ್ಟಿದ್ದ ಅವನು. ಈ ಲೋಕದಲ್ಲಿ ಯಾರೇ ತಪಸ್ಸು ಮಾಡಲಿ ಅದೆಲ್ಲ ಅವನ ಕಡೆ ಎಳ್ಕೊಂಡ್ಬಿಡ್ತಿದ್ದ. ಅವನು ಪರಶುರಾಮ ದೇವರ ಹೊಟ್ಟೆಯೊಳಗೆ ಕೂತ್ಕೊಂಡ್ಬಿಟ್ಟಿದ್ದಂತೆ. ಅಲ್ಲೇ ಕೂತ್ಕೊಂಡು ಎಲ್ಲರ ತಪಸ್ಸನ್ನು ತನ್ನ ಕಡೆ ಎಳ್ಕೊಡ್ತಾ ಇದ್ದ. ಅದಕ್ಕೆ ಅವನಿಗೆ ವರ ಕೊಡುವಾಗ ಒಂದು ಮಾತು ಹೇಳಿದ್ರಂತೆ ದೇವತೆಗಳು, ನೀನು ಏನು ಬೇಕಾದ್ರೂ ಅನ್ಯಾಯ ಅಧರ್ಮ ಮಾಡು, ನಿನ್ನನ್ನು ನಾವು ಉಳಿಸ್ತೇವೆ. ಆದರೆ ನೀನು ದೇವರ ರೂಪಗಳಲ್ಲಿ ಭೇದವನ್ನು ಕಾಣಬಾರ್ದು, ದೇವರನ್ನು ಸೋತ ಅಂತ ತಿಳ್ಕೊಳ್ಬಾರ್ದು. ನೀನು ದೇವರು ಸೋತ ಅಂತ ತಿಳ್ಕೊಂಡ್ರೆ ನಿನ್ನನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಅಷ್ಟೇ ಅಲ್ವಾ ಅಂಥೇಳಿ ನಾನು ಪರಶುರಾಮದೇವ್ರ ಜೊತೆಗೆ ಇದ್ಬಿಟ್ಟಿದ್ದ, ದೇವರನ್ನು ಸೋತ ಅಂತ ತಿಳ್ಕೊಳ್ಬಾರ್ದು ಅಂತ ತಿಳ್ಕೊಂಡು ಬೇಕಾದಷ್ಟು ಅನ್ಯಾಯ ಮಾಡ್ತಾ ಇದ್ದ. ಅದಕ್ಕೆ ಪರಶುರಾಮ ದೇವರು ರಾಮದೇವರು ಮಾತನಾಡಿ ಸಿಟ್ಟು ಬಂದಂತೆ ಮಾತನಾಡಿ ಯುದ್ಧವನ್ನು ಮಾಡುತ್ತಾರೆ. ಆಗ ರಾಮದೇವರು ಒಂದು ಬಾಣವನ್ನು ಅತುಲನಿಗೆ ಬಿಡುತ್ತಾರೆ. ಅದು ಸೀದಾ ಅತುಲನಿಗೆ ಹೋಗಿ ನಾಡ್ತದೆ, ಅವನು ಸಾಯ್ತಾನೆ. ಯಾಕೆ ಹೀಗಾಗ್ತದೆ ಅಂತಂದರೆ, ಅವನು ಪರಶುರಾಮ ದೇವರು ರಾಮದೇವರು ಯುದ್ಧ ಮಾಡುವಾಗ ಅನ್ಕೊಂಡಂತೆ, ಅಯ್ಯೋ ಪರಶುರಾಮದೇವ್ರಿಗೆ ಯುದ್ಧ ಮಾಡಲಿಕ್ಕೆ ಆಗ್ತಿಲ್ಲ, ಬಹುಶಃ ಪರಶುರಾಮದೇವರು ಸೋತು ಹೋಗ್ತಾರೆ ಅಂತ ತಿಳ್ಕೊಂಡ. ಈ ಭಾವನೆ ಬರಲಿಕ್ಕೆ ದೇವರು ಕಾಯ್ತಾ ಇದ್ದಂತೆ. ನೋಡಿ, ಇದನ್ನು ರಾಮದೇವರ ಕೃಷ್ಣದೇವರ ಚರಿತ್ರೆಯಲ್ಲಿ ಈ ಥರ ಹಲವು ಘಟನೆಗಳು ಬರ್ತದೆ. ಇದನ್ನು ನಾವು ಗಮನಿಸಬೇಕು. ದೇವರು ಎಂಥ ಕರುಣಾ ಸಮುದ್ರ ಅಂತ. ನಾವು ಕೆಲವೊಮ್ಮೆ ನಮ್ಮ ಮಕ್ಕಳು ಅಥವಾ ನಮ್ಮ ಆತ್ಮೀಯರೋ ನಮ್ಮ ಫ್ರೆಂಡೋ ಅಥವಾ ನಮ್ಮ ಅಪ್ಪ ಅಮ್ಮನೋ ಒಬ್ರು ಯಾರಿಗೋ ಒಂದು ಮಾತು ಹೇಳಿರ್ತಾರೆ, ಇಲ್ಲ ನನ್ನ ಮಗ ಹೀಗೆ ಮಾಡ್ತಾನೆ ಅಥವಾ ನಮ್ಮ ಅಪ್ಪ ಹೀಗೆ ಮಾಡ್ತಾನೆ ಅಂತ ಏನೋ ಹೇಳಿಟ್ಟಿರ್ತಾರೆ. ಅದು ಅವ್ರಿಗೆ ಇಷ್ಟ ಇರಲಿಲ್ಲ ಅಂತ ಇಟ್ಕೊಳ್ಳಿ, ತಕ್ಷಣ ಏನು ಹೇಳ್ತಾರೆ, ನಿನಗೆ ಯಾರು ಹೇಳಿದ್ದು, ನನಗೆ ಕೇಳದೆ ಮಾಡಿದ್ದು ನಾನೇ ಒಪ್ಕೊಳ್ಳಿ, ನಾನು ಒಪ್ಕೊಳ್ಳೋದಿಲ್ಲ ಅಂತ ಬೈದು ಬಿಡ್ತೇವೆ. ರಾಮದೇವರು ಹಾಗೆ ಮಾಡಲಿಲ್ಲ. ದೇವತೆಗಳು ವರ ಕೊಟ್ಟರೆ ಅವ್ರ ಕರ್ಮರಿ ನಾನೇನು ಮಾಡಲಿ, ಅವನ ದುಷ್ಟವನ್ನು ಸಂಹಾರ ಮಾಡಿಬಿಡ್ತೀನಿ ಅಂತ ಮಾಡಲಿಲ್ಲ. ಅವರ ಮಾತನ್ನು ಸತ್ಯ ಮಾಡಿ, ಯಾಕಂದ್ರೆ ಅವ್ರು ಹೇಳಿದರು, ನೀನು ದೇವರು ಸೋತ ಅಂತ ತಿಳ್ಕೊಂಡ್ರೆ ಸತ್ತು ಹೋಗ್ತೀನಿ ಅಂತ. ಅವನು ಸೋತ ಅಂತ ತಿಳ್ಕೊಳ್ಬೇಕು, ಆ ರೀತಿ ಅವನಿಗೆ ಭಾವನೆಯನ್ನು ಮೂಡಿಸಿ ಅವನ ಸಂಹಾರವನ್ನು ಮಾಡಿದ್ದ. ಇದೇ ರೀತಿ ಉತ್ತರಕಾಂಡದಲ್ಲೂ ಒಂದು ಕಥೆ ಬರ್ತದೆ. ರಾಮದೇವರು ಸೀತೆಯನ್ನು ವಿಯೋಗ ಮಾಡಿದ ಅಂತ ಒಂದು ಪ್ರಸಂಗ ಇದೆ. ಯಾಕೆಂದರೆ ಕೆಲವರು ಪಟ್ಟಾಭಿಷೇಕ ಆದ ಮೇಲೆ ಅನೇಕ ಜನ ದುಷ್ಟರು ಮಾತನಾಡಿದ್ರಂತೆ. ಏನಂದರೆ, ರಾಮದೇವರು ಆ ರಾವಣನ ಮನೆಯಲ್ಲಿದ್ಲು ಸೀತೆ, ಅವಳು ಶುದ್ಧಳಿದ್ದಾಳೋ ಇಲ್ಲೋ ಗೊತ್ತಿಲ್ಲ, ಅವಳನ್ನು ಹಾಗೆ ಕರ್ಕೊಂಡ್ಬಿಟ್ಟ, ಇದು ಸರಿಯಲ್ಲ ಅಂತ ಆಡ್ಕೊಂಡ್ರಂತೆ. ವಸ್ತುತಃ ಸೀತಾದೇವಿಗೆ ರಾಮದೇವರ ವಿಯೋಗವೇ ಆಗಿಲ್ಲ. ರಾಮದೇವರ ಜೊತೆಗೆ ಇದ್ಲು ಹೋದದ್ದು ಸೀತಾಕೃತಿ, ಸೀತೆಯ ಪ್ರತಿಕೃತಿ. ಸೀತಾದೇವಿಯನ್ನು ಲಂಕೆ ಕರ್ಕೊಂಡು ಹೋಗಲಿಕ್ಕೆ ಆಗಿಲ್ಲ ರಾವಣನಿಗೆ. ಆದರೂ ರಾಮದೇವರು ಏನು ಮಾಡಿದ, ಲೋಕದ ಜನರು ಹೀಗೆ ಮಾತನಾಡ್ತಾರೆ, ಹೀಗೆ ಮಾತನಾಡುವಾಗ ರಾಜನಾಗಿ ನಾನು ಅಂತಹ ಸೀತೆಯ ಬಗ್ಗೆ ಅಷ್ಟು ಅಪಚಾರದ ಮಾತು ಬರುವಾಗ ಅದಕ್ಕೆ ಉತ್ತರ ಕೊಡದಿದ್ರೆ ತಪ್ಪಾಗ್ತದೆ ಅಂತ ಹೇಳಿ ಸೀತಾದೇವಿಯನ್ನು ಕಾಡಿಗೆ ಬಿಟ್ಟು ಬರ್ತಾನೆ. ಇದನ್ನು ರಾಮಾಯಣ ಹಾಗೆ ಕಥೆ ಹೇಳಿದೆ. ಇದನ್ನು ನೋಡಿ ಕೆಲವರು ಪಾಪ ಸ್ತ್ರೀ ಹಿತೈಷಿಗಳೇನಂತಾರೆ, ನೋಡಿ ರಾಮದೇವರು ಸ್ತ್ರೀಗೆ ಅನ್ಯಾಯ ಮಾಡಿದ, ಹೆಂಡತಿಗೆ ಅನ್ಯಾಯ ಮಾಡಿದ, ಹೀಗೆ. ಅದು ನಮ್ಮ ಜನಗಳಲ್ಲಿ ಒಂದು ಭಾವನೆ ಏನಿದೆ ಅಂತಂದರೆ, ಅವರು ಹುಡುಕ್ತಾರೆ ಎಲ್ಲಿ ದೋಷ ಹೇಳಬಹುದು ಅಂತ. ಗುಣ ಏನಿದೆ ಅಂತ ಸ್ವೀಕಾರ ಮಾಡೋ ಭಾವನೆ ಇರೋದಿಲ್ಲ. ಆದರೆ ವಸ್ತು ಇದಕ್ಕೂ ಆಚಾರ ತಾತ್ಪರ್ಯದಲ್ಲಿ ನಿರ್ಣಯ ಕೊಡ್ತಾರೆ. ದೇವರು ಯಾಕೆ ಹಾಗೆ ಮಾಡಿದ, ಸೀತೆಯನ್ನು ಬಿಟ್ಟಾಗಿ ದೇವರಿಗೆ ಗೊತ್ತಿರಲಿಲ್ವಾ, ಸೀತಾದೇವಿ ಶುದ್ಧಳಾಗಿದ್ದಾಳೆ ಅಂತ ಗೊತ್ತಿರಲಿಲ್ಲ, ಗೊತ್ತಿತ್ತು. ಅದು ಅಲ್ಲದೆ ಅಗ್ನಿ ಪ್ರವೇಶ ಬೇರೆ ಮಾಡಿಸಿದ್ದಾರೆ, ಮತ್ತೆ ಯಾಕೆ ಹಾಗೆ ಮಾಡಿದ ಅನ್ನೋದ ಕಾರಣವನ್ನು ಕೊಡ್ತಾರೆ. ಸುರಾಣಕ ಅಂತ ಒಂದಿಷ್ಟು ಜನ ದೈತ್ಯರಿದ್ರು. ಅವರು ಕೂಡ ಎಂಥ ಪಾಪಿಗಳು ಅಂದರೆ, ಅವ್ರು ತಪಸ್ಸು ಮಾಡಿದ್ರಂತೆ. ತಪಸ್ಸು ಮಾಡಿ ದೇವತೆಗಳನ್ನು ಕೇಳಿದ್ರಂತೆ, ನಾವು ತಪ್ಪು ಮಾಡ್ತೇವೆ, ನಮಗೆ ನರಕ ಆಗಬಾರ್ದು, ನಮಗೆ ಮೋಕ್ಷನೇ ಆಗಬೇಕು, ಅಂಥ ವರ ಕೊಡಿ ಅಂತ ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರಂತೆ, ನೀವು ಏನು ಬೇಕಾದ್ರೂ ತಪ್ಪು ಮಾಡಿ, ನೀವು ನಾವು ಮೋಕ್ಷ ಕೊಡ್ಬೋದು, ಒಂದು ತಪ್ಪು ಮಾಡಬಾರ್ದು, ಲಕ್ಷ್ಮೀನಾರಾಯಣರ ವಿಯೋಗವನ್ನು ಚಿಂತನೆ ಮಾಡಬಾರ್ದು. ನೀವು ಯಾವತ್ತು ಅವರ ವಿಯೋಗ ಚಿಂತನೆ ಮಾಡ್ತೀರೋ ಅವತ್ತು ತಮಸ್ಸಿಗೆ ಹೋಗ್ತೀರಿ ಅಂತ. ನೋಡಿ, ದೇವತೆಗಳ ಈ ಮಾತನ್ನು ಸತ್ಯ ಮಾಡಲಿಕ್ಕೆ ರಾಮದೇವರು ಸೀತೆಯನ್ನು ಬಿಟ್ಟ. ಅಂದರೆ ಲೋಕದ ದೃಷ್ಟಿಯಲ್ಲಿ ಸೀತಾದೇವಿ ಜೊತೆಗೇ ಇದ್ಲು, ಲೋಕದ ದೃಷ್ಟಿಯಲ್ಲಿ ಬಿಟ್ಟ. ಇದನ್ನು ನಾವು ಗಮನಿಸಬೇಕು. ದೇವರು ಆ ದೇವತೆಗಳ ಮಾತನ್ನು ಕೂಡ, ಅಂದರೆ ತನ್ನ ಮಕ್ಕಳು ಅಥವಾ ತನ್ನ ದಾಸರವರೆಲ್ಲರೂ ಕೂಡ, ಆದರೂ ಅವರ ಮಾತಿಗೆ ಬೆಲೆಯನ್ನು ಕೊಟ್ಟು ಪರಮಾತ್ಮ ಆ ರೀತಿಯಲ್ಲೇ ದುಷ್ಟ ಸಂಹಾರವನ್ನು ಮಾಡ್ತಾನೆ. ಅದೇ ರೀತಿ ನಾವು ನರಸಿಂಹಾದಿ ಅವತಾರಗಳಲ್ಲೂ ಕಾಣ್ತೇವೆ. ಅವನು ಮನುಷ್ಯ ಆಗಬಾರ್ದು, ಪ್ರಾಣಿ ಆಗಬಾರ್ದು, ಬೆಳಿಗ್ಗೆ ಆಗಬಾರ್ದು, ರಾತ್ರಿ ಆಗಬಾರ್ದು, ಇಂಥ ಎಲ್ಲ ಏನು ವರ ತಗೊಂಡಿದ್ದ ಅದಕ್ಕೆ ವಿಲಕ್ಷಣವಾಗಿ ದೇವರ ಅವತಾರ ಮಾಡಿದ. ಇದೆಲ್ಲ ದೇವರು ತೋರಿಸೋದೇನು ಅಂತಂದರೆ, ತನ್ನವರಿಗಾಗಿ ಪರಮಾತ್ಮ ಎಷ್ಟು ಕರುಣೆಯಿಂದ ಇರ್ತಾನೆ. ನಾವು ಆ ದಯಾ ಅನ್ನುವ ಗುಣವನ್ನು ನಾವು ಅಳವಡಿಸಿಕೊಳ್ಬೇಕು. ಕೆಲವೊಮ್ಮೆ ನಮ್ಮ ಮಕ್ಕಳು ಯಾರಿಗೋ ಹೇಳ್ಬಿಟ್ಟಿರ್ತಾರೆ, ನಾವು ಇದನ್ನು ಕೊಡ್ತೇವೆ ಅಂತ ಏನೋ ಹೇಳಿರ್ತಾರೆ, ಅಯ್ಯೋ ನೀನು ಹೇಳಿಬಿಟ್ರೆ ನಾನೇ ಕೇಳ್ಬೇಕು, ಏನ್ರಿ ನಮ್ಮ ಮಕ್ಕಳಿಗೆ ಸರಿ ಇಲ್ಲ, ಬುದ್ಧಿ ಸರಿ ಇಲ್ಲ, ಏನೋ ಹೇಳ್ಬಿಟ್ರು ಅಂತ ಹೀಗೇನೋ ತಪ್ಪಿಸ್ಕೊಳ್ತೀವಿ. ಹಾಗೆ ಮಾಡಬಾರ್ದು. ಆ ಮಕ್ಕಳು ಹೇಳಿದ್ರು ಕೂಡ ಅದು ಒಳ್ಳೆಯ ಕಾರ್ಯ ಆದರೆ ನಾವು ಸಪೋರ್ಟವಾಗಿ ನಿಲ್ಲಬೇಕು ಅನ್ನೋದನ್ನು ರಾಮದೇವರು ತನ್ನ ಈ ಲೀಲೆಯನ್ನು ತೋರಿಸಿದ್ದಾನೆ. ಈ ರೀತಿ ಆ ಪರಶುರಾಮ ದೇವರ ಸಮಾಗಮದಲ್ಲಿ ದೇವರು ತನ್ನದೇ ಆದ ರೂಪ
ದೇವರ ಪರಶುರಾಮ ರೂಪಕ್ಕೂ ರಾಮರೂಪಕ್ಕೂ ಯಾವುದೇ ಭೇದ ಇಲ್ಲ. ಆದರೂ ಆ ರೀತಿ ಲೋಕ ವಿಡಂಬನೆಗಾಗಿ ಆ ರೀತಿ ನಟಿಸಿ ದುಷ್ಟನ ಸಂಹಾರವನ್ನು ಮಾಡಿ ಸಜ್ಜನರ ಉದ್ಧಾರವನ್ನು ಮಾಡಿದ. ಅದಾದ ಮೇಲೆ ರಾಮದೇವರನ್ನು ಪಟ್ಟಾಭಿಷೇಕ ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ ದಶರಥ ರಾಜರು. ಆದರೆ ಪರಮಾತ್ಮನಿಗೆ ಅದು ಸಂಕಲ್ಪ ಇರೋದಿಲ್ಲ, ಇಷ್ಟ ಇರೋದಿಲ್ಲ. ಯಾಕೆ ಅಂದರೆ ರಾಮದೇವರ ಅವತಾರ ಮಾಡಿದ್ದು ಯಾಕೆ ಅಂದರೆ ರಾಜ್ಯದಲ್ಲಿ ಸಿಂಹಾಸನದಲ್ಲಿ ಕುತ್ಕೊಳ್ಳಿಕ್ಕಲ್ಲ, ಮತ್ತೆ ದುಷ್ಟರ ಸಂಹಾರಕ್ಕಾಗಿ. ಅಯೋಧ್ಯೆಯಲ್ಲಿ ದುಷ್ಟರೇ ಇಲ್ಲ, ಯಾಕೆ ದಶರಥ ರಾಜನೇ ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇದ್ದಾನೆ, ಧರ್ಮದ ರಕ್ಷಣೆ ಮಾಡ್ತಾ ಇದ್ದಾನೆ. ಅಧರ್ಮಕ್ಕೆ ಅವಕಾಶ ಇಲ್ಲ, ದುಷ್ಟರು ಎಲ್ಲಿಂದ ಬರಬೇಕು? ಆ ದುಷ್ಟರೆಲ್ಲ ಕಾಡು ಮೊದಲಾದವುಗಳಲ್ಲಿದ್ದಾರೆ, ಲಂಕೆಯಲ್ಲಿದ್ದಾರೆ, ಅವರ ಸಂಹಾರ ಮಾಡಬೇಕು ಅಂತ ಹೇಳಿ ಪರಮಾತ್ಮ ತಾನು ಅರಣ್ಯಕ್ಕೆ ಹೋಗ್ತಾನೆ. ನೋಡಿ, ಇದು ಕೂಡ ಅಪೂರ್ವವಾದ ಸಂದೇಶ. ನಾವು ಕೆಲವೊಮ್ಮೆ ಅತ್ಯಂತ ಭಕ್ತಿಯಿಂದ ರಾಮದೇವರ ಕಥೆಯನ್ನು ಕೇಳೋದ್ರ ಜೊತೆಗೆ ಮನುಷ್ಯರಂತೆಯೇ ಆಲೋಚನೆ ಮಾಡ್ತೇವೆ. ಯಾಕೆಂದ್ರೆ ಹಾಗೆ ಬರ್ತದೆ ಪ್ರಸಂಗ. ಏನು ಅಂತಂದರೆ, ತನ್ನ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಪಿತೃವಾಕ್ಯ ಪರಿಪಾಲನೆ ಅಂತ ರಾಮಚಂದ್ರ ಕಾಡಿಗೆ ಹೋದ ಅಂತ ಸತ್ಯ ಇದು. ಆದರೆ ಆಚಾರ್ಯರ ಅಪೂರ್ವ ಕೊಡುಗೆಯನ್ನು ನಾವು ಗಮನಿಸಬೇಕು. ಆಚಾರ್ಯರು ಹೇಳ್ತಾರೆ, ಪಿತೃವಾಕ್ಯ ಪರಿಪಾಲನೆ ಅನ್ನೋದು ಮಾನವೀಯ ದೃಷ್ಟಿಯಿಂದ ಸತ್ಯ ಎಷ್ಟೋ ಅಷ್ಟೇ ಸತ್ಯವಾದ್ದು ಪರಮಾತ್ಮನ ಸಂಕಲ್ಪವೂ ಹೌದಿದು. ಅಂದರೆ ದೇವರು ಕಾಡಿಗೆ ಹೋಗಬೇಕು ಅನ್ನೋದು ಅವನದೇ ಸಂಕಲ್ಪ. ಯಾಕೆ ಆ ಸಂಕಲ್ಪ ಇತ್ತು ಅಂದರೆ, ಆಚಾರ್ಯ ಹೇಳ್ತಾರೆ, ತ್ರಿದಶ ಮುನಿ ಕೃತೇರಣ್ಯಮೇವಾ ವಿವೇಶ. ದೇವರು ಅರಣ್ಯಕ್ಕೆ ಹೋಗಿದ್ದು ಯಾಕೆ ಅಂದರೆ ತ್ರಿದಶ ಮುನಿ ಕೃತೆ. ದೇವರು ರಾಮನಾಗಿ ಅವತಾರ ಮಾಡುವಾಗ ದೇವತೆಗಳೆಲ್ಲ ಬಂದು ಪ್ರಾರ್ಥನೆ ಮಾಡಿದರು, ದೇವರೇ, ಲೋಕದಲ್ಲಿ ರಾವಣ ಕುಂಭಕರ್ಣ ಅಂತೆಲ್ಲ ಹುಟ್ಟಿದ್ದಾರೆ ದುಷ್ಟರು, ಪ್ರತಿಯೊಬ್ಬರು ಪರಮ ನೀಚರು. ಅವರ ಕಥೆಯೆಲ್ಲ ರಾಮಾಯಣದಲ್ಲಿ ಬರ್ತದೆ. ರಾವಣ ಕುಂಭಕರ್ಣ ಎಂಥ ಪಾಪಿಗಳು ಅಂದರೆ ದೇವರ ವರವನ್ನು, ಬ್ರಹ್ಮಾದಿಗಳ ವರವನ್ನು ಪಡೆದುಕೊಂಡು ಎಲ್ಲ ಲೋಕಕ್ಕೆ ದಾಳಿ ಮಾಡ್ತಿದ್ರಂತೆ. ಆ ರಾವಣಿಗೆ ಒಂದು ಕೆಟ್ಟ ಸ್ವಭಾವ ಏನು ಅಂದರೆ ಯಾವುದೇ ಲೋಕಕ್ಕೆ ಹೋಗೋದು, ಆ ಲೋಕದಲ್ಲಿ ತನಗೇನು ಚೆನ್ನಾಗಿ ಕಾಣ್ತದೆ ಅದೆಲ್ಲ ಹೊತ್ಕೊಂಬರೋದು, ಅವ್ರನ್ನ ಹೇಳೋದು ಕೇಳೋದೇನಿಲ್ವೇ ಇಲ್ಲ. ಎಂಥ ದುಷ್ಟ ದೌರ್ಜನ್ಯ. ಈ ಕುಂಭಕರ್ಣನೂ ಹಾಗೆ ಬರೀ ದುಷ್ಟತನ. ಮತ್ತು ಇವನಿಗೆ ಪಾಪ ಮಾತಾಡಬೇಕಾದ್ರೆ ಬಾಯಿ ತೊದಲಿ ಬಿಡುತ್ತಂತೆ. ಅವನು ಏನೋ ವರ ಕೇಳಲಿಕ್ಕೆ ಹೋಗಿ ನಿದ್ದೆ ವರ ಕೇಳಿಬಿಟ್ಟ. ನಿದ್ದೆ ವರ ಕೇಳಿ 6 ತಿಂಗಳು ಮಲಗ್ತಿದ್ದ ಅವನು. ಇನ್ನು 6 ತಿಂಗಳು, ಆ 6 ತಿಂಗಳು ಮಲಗಿದ್ದಕ್ಕೆ ಏನು ಆಹಾರ ಇರ್ತಂತ ತಿಂದ್ಕೊಂಡು ಮತ್ತೆ 6 ತಿಂಗಳು ಮಲಗ್ತಿದ್ದ. ಬರೀ ದುಷ್ಟ ಕೆಲಸ ಮಾಡ್ತಿದ್ದ ಇಬ್ರು ಅಣ್ಣ ತಮ್ಮ. ಇಂತಹ ದುಷ್ಟರಿಂದಾಗಿ ಯಜ್ಞ ಯಾಗ ಎಲ್ಲವೂ ನಿಂತು ಹೋಗಿತ್ತು. ಅದಕ್ಕೆ ಆ ಎಲ್ಲ ದೇವತೆಗಳು ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದರು, ಋಷಿಮುನಿಗಳು ಪ್ರಾರ್ಥನೆ ಮಾಡಿದರು. ಅವರೆಲ್ಲರ ಪ್ರಾರ್ಥನೆಗೆ ಸಂತುಷ್ಟನಾಗಿ ಪರಮಾತ್ಮ ರಾಮನಾಗಿ ಅವತಾರ ಮಾಡಿದ್ದು. ಹಾಗಾಗಿ ಪರಮಾತ್ಮ ತಂದೆ ತಾಯಿಗಳ ಮಾತಿನ ಜೊತೆಗೆ ದುಷ್ಟರ ಸಂಹಾರಕ್ಕಾಗಿ ಪರಮಾತ್ಮ ತಾನು ಕಾಡನ್ನು ಪ್ರವೇಶ ಮಾಡಿದ್ದಾನೆ. ಅನೇಕ ವರ್ಷಗಳ ಕಾಲ ಅನೇಕ ಅರಣ್ಯಗಳ ಹೋಣಾಂಚಕಾರಯ ಮಾಸ ರಾಕ್ಷಸಿ, ಲಕ್ಷ್ಮಣನ ಮೂಲಕ ಅವಳನ್ನು ವಿಕಾರರನ್ನಾಗಿ ಮಾಡಿ ಕಳುಹಿಸ್ತಾನೆ ಪರಮಾತ್ಮ. ನೋಡಿ, ಇಲ್ಲೂ ಒಂದು ಅಪೂರ್ವ ನೀತಿಯನ್ನು ರಾಮಾಯಣ ಕೊಡ್ತೀನಿ, ನಮಗೆ ಅದರ ಪರಿಚಯ ಇಲ್ಲ. ಶೂರ್ಪಣಖೆಗೆ ದೇವರ ಅವಮಾನ ಮಾಡಿದ ಅಂತ ತಿಳಿದುಕೊಳ್ಳುತ್ತಾರೆ. ಆದರೆ ಅದರ ಹಿನ್ನೆಲೆ ಏನಿದೆ ಅಂತಂದರೆ, ಶೂರ್ಪಣಖೆ ವಸ್ತುತಃ ಅವಳೊಬ್ಬ ವಿಧವೆ. ಅಂದರೆ ಅವಳಿಗೆ ಗಂಡ ಇದ್ದ ಮೊದಲು, ಆದರೆ ಆ ಗಂಡ ಸತ್ತೋಗಿರ್ತಾನೆ. ರಾವಣನೇ ಅವಳನ್ನು ಕೊಂದು ಬಿಟ್ಟಿರ್ತಾನೆ. ಕೊಂದದಕ್ಕೆ ಅವನೇನು ಮಾಡಿರ್ತಾನೆ ಅಂದರೆ ಶೂರ್ಪಣಖೆಗೆ ಹೇಳಿರ್ತಾನೆ, ನಿನ್ನ ಗಂಡನ ನಾನೇ ಕೊಂದಿದ್ದೇನೆ, ಅದಕ್ಕೆ ನಿನಗೊಂದು ಅವಕಾಶ ಮಾಡಿಕೊಡ್ತೇನೆ. ಏನು ಅಂದರೆ, ನೀನು ಈ ಭಾರತದಲ್ಲಿ ಸಂಚಾರ ಮಾಡು, ನಿನಗೆ ಯಾವ ಪುರುಷ ಇಷ್ಟ ಆಗ್ತಾನೋ ಅವನು ಮದುವೆ ಆಗಿ, ಅಕಸ್ಮಾತ್ ಅದಕ್ಕೆ ಯಾರು ವಿರೋಧ ಮಾಡಿದ್ರೆ ನನ್ನ ಕರಿ ನಾನು ನಿನ್ನ ರಕ್ಷಣೆ ಮಾಡಿಕೊಡ್ತೇನೆ. ಈ ಒಂದು ಅನುಗ್ರಹ ಮಾಡಿಬಿಟ್ಟಿರ್ತಾನೆ ರಾವಣ. ಅದಕ್ಕೆ ಅವಳು ನೋಡ್ಕೊಂಡು ಬರ್ತಾಳೆ, ಯಾರು ನನಗೆ ಅನುರೂಪನಾಗಿದ್ದಾನೆ ಅಂತ. ಭಾರಿ ಕುರೂಪಿ ಅವಳು. ಆ ರಾಮನನ್ನು ಬಂದು ಇಷ್ಟಪಡ್ತಾಳೆ, ನೀನು ನನ್ನ ಮದುವೆ ಆಗ್ತೇನೆ ಅಂತ. ವಸ್ತುರಾಮದರಾಗೋದಿಲ್ಲ ಅಂತ ವಾಪಸ್ ಕಳಿಸ್ಬೋದಿತ್ತು, ಸಂಹಾರ ಮಾಡ್ಬೋದಿತ್ತು. ಹಾಗೆ ಮಾಡೋದಿಲ್ಲ, ಅವಳನ್ನು ಇನ್ನಷ್ಟು ವಿಕೃತಳನ್ನಾಗಿ ಮಾಡಿ ಕಳುಹಿಸ್ತಾನೆ ಪರಮಾತ್ಮ. ಯಾಕೆ ಹೀಗೆ ಮಾಡಿದ ಅಂತಂದರೆ, ಧರ್ಮಶಾಸ್ತ್ರದಲ್ಲಿ ಒಂದು ಮಾತಿದೆ. ಏನು ಅಂತಂದರೆ, ಸಕೃದಾಹ ದದಾನೀತಿ ತ್ರೀಣ್ಯೇತಾನಿ ಸತಾಂ ಸಕೃತ ಅಂತ. ಸಜ್ಜನರು 3 ಕಾರ್ಯಗಳನ್ನು ಒಂದೇ ಬಾರಿ ಮಾಡ್ತಾರಂತೆ. ಸಕೃತ್ ಅಂಶೋ ನಿಪತತಿ ಸಕೃತ್ ಕನ್ಯಾ ಪ್ರದೀಯತೆ. ಈ ಒಬ್ಬ ತಂದೆ ತನ್ನ ಮಕ್ಕಳಿಗೆ ದಾಯ ಭಾಗ ಮಾಡ್ತಾನೆ, ಅಂದರೆ ತನ್ನ ಆಸ್ತಿ ಹಂಚ್ತಾನೆ. ಹಂಚಬೇಕಾದ್ರೆ ಒಂದೇ ಸಲ ಅವಕಾಶ. ಒಮ್ಮೆ ಹಂಚಿದ, 1-2 ವರ್ಷ ಆಯಿತು, ಇಲ್ಲ ಆ ಆಸ್ತಿ ಹಂಚಿದ ಸರಿ ಇಲ್ಲ, ಇನ್ನೊಂದು ಸಲ ಹಂಚ್ತೀನಿ, ಅವಕಾಶ ಇಲ್ಲ. ಒಂದು ಸಲ ಏನು ಹಂಚ್ತಾನೆ ಮುಗಿದೋಯ್ತು. ಅವತ್ತು ವಿಭಾಗ ಮಾಡಬೇಕಾದ್ರೆ ವಿಚಾರ ಮಾಡಿ ವಿಭಾಗ ಮಾಡಬೇಕು. ಆಮೇಲೆ ಹಂಗಿಲ್ಲ, ಅದು ಬೇಕಿತ್ತು ಇದು ಬೇಕಿತ್ತು ಅನ್ಲಿಕ್ಕೆ ಅವಕಾಶ ಇಲ್ಲ. ಅದೇ ರೀತಿ ಸಕೃತ್ ಕನ್ಯಾ ಪ್ರದೀಯತೆ, ಕನ್ಯಾದಾನ ಮಾಡ್ಲಿಕ್ಕೆ ಒಮ್ಮೆ ಅವಕಾಶ ಇರೋದು. ನಾವು ಒಮ್ಮೆ ಕನ್ಯಾದಾನ ಮಾಡಿದ್ವಿ, ಇಲ್ಲ ಇನ್ನೊಂದು ಸಲ ಮಾಡ್ತೀನಿ ಅಂತ ಅವಕಾಶ ಇಲ್ಲ.